ಆಗಿರ್ಬೇಕು. ಮೂವಿ ನೋಡ್ತೀರಾ ಟುಶ್ ಮೇಲೆ ಟುಶ್ ನೋಡ್ರಿ, ಇನ್ನೊಂದ್ಸಲ ನೋಡ್ರಿ. ಯಾರೆಲ್ಲ ನಮ್ಮ ಬಾಸು? ಡಿ ಬಾಸು. ಫುಲ್ ಮೂವಿ ನೋಡಕ್ ಇಂಟ್ರೆಸ್ಟ್ ಇದೆ, ಫುಲ್ ಗಿಚ್ಚಿದೆ ಮೂವಿ, ಬಂದ್ ನೋಡಿ ಅಷ್ಟೇ. ಊರಬ್ಬ ಬಾಂಬಾಡ್ ಬಾಸ್ ಅಕ್ಕೈತೆ 100 days ಮೈಂಡ್ ಬ್ಲಾಕ್. ಪಕ್ಕ ಫ್ಯಾಮಿಲಿ ಎಂಟರ್ಟೈನ್ ಸಿನಿಮಾ. ಕರ್ನಾಟಕದ ಎಲ್ಲ ಜನತೆ ಬಂದು ನೋಡಿ ನಮ್ಮ ಬಾಸ್ನ ಹರಿಸಿ ಬೆಳೆಸಿ. ಚಟರಿಗೆ ಹೇಳೋದು ಒಂದೇ, ಈ ಬಾಸ್ ಸೂರ್ಯನಿಗೆ ತುಂಬ ಹೊತ್ತು ಗ್ರಹಣ ಹಿಡಿಯಲ್ಲ. ಏನು ಸರ್? ಎರಡು ರೋಲ್ ಇಷ್ಟ ಸರ್. ಮನುಷ್ಯನಲ್ಲಿ ಎರಡು ರೋಲ್ ಇರುತ್ತೆ. ಯಾರ್ಯಾರಿಗೆ ಯಾವ್ದು ಇಷ್ಟ ಆಗ್ತದೆ ನೋಡಿ. ಫ್ಯಾಮಿಲಿ ಅಂತ ನೋಡೋಂಥ ಮೂವಿ ಸೂಪರ್ ಆಗೈತೆ. ನಮ್ಮ ಬಾಸು ಮತ್ತೆ ಸಾರಿತಾರೆ, ಮತ್ತೆ ಬ್ಯಾಕ್ ಬರ್ತಾರೆ. 2.0 ಜೈ ಡಿ ಬಾಸ್. ಇಲ್ಲ ಮೂವಿ ಸಾರಿ ಸಿನಿಮಾದಲ್ಲಿ 2 ಕ್ಯಾರೆಕ್ಟರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ ಡೆವಿಲ್ ಅನ್ನೋದು ಮತ್ತು ಹೀರೋಸಿಮ್ ಸೂಪರಾಗಿ ಮಾಡಿದ್ದಾರೆ. ಮೂವಿ ನಿಜವಾಗ್ಲೂ ಫ್ಯಾಮಿಲಿ ಎಂಟರ್ಟೈನ್ಮೆಂಟು ಮತ್ತು ಎಲ್ಲರೂ ಬಂದು ನೋಡ್ಬೋದು. ಚೆನ್ನಾಗಿದೆ ನಿಜವಾಗ್ಲೂ. ಇದು 100 days ಹೋಗುತ್ತೆ, ಚೆನ್ನಾಗಿ ಬರುತ್ತೆ. ಸೀರಿಯಸ್ಲಿ ಆಲ್ ದ ಬೆಸ್ಟ್. ಸೂಪರ್ ಸರ್ ಮೂವಿ, ಚೆನ್ನಾಗಿದೆ. ಬಂದು ನೋಡಿ ಎಲ್ಲ ಚೆನ್ನಾಗಿ. ಮನುಷ್ಯರಲ್ಲಿ ಒಳ್ಳೇದು ಕೆಟ್ಟದ್ದು ಎರಡು ತೋರಿಸಿದ್ದಾರೆ, ತುಂಬಾ ಚೆನ್ನಾಗಿದೆ. ಇಟ್ಲ ಒಳ್ಳೆಯವರಲ್ಲ, ಈ ಕಡೆ ಕೆಟ್ಟವರಲ್ಲ ಸರ್. ಕ್ಯಾರೆಕ್ಟರ್ ಇಂಪಾರ್ಟೆಂಟ್ ಅಲ್ವಾ, ಕ್ಯಾರೆಕ್ಟರ್ ತೋರಿಸಿದ್ದಾರೆ ಅಷ್ಟೇ, ಚೆನ್ನಾಗಿದೆ. ಇಲ್ಲ ರಾಜಕೀಯ ಬಗ್ಗೆ ಚೆನ್ನಾಗಿ ಮಾತಾಡಿದ್ದಾರೆ, ಆ್ಯಕ್ಟಿಂಗ್ ಚೆನ್ನಾಗಿದೆ, ಸೂಪರ್ ಆಗಿದೆ ಸರ್. ದರ್ಶನ್ ಎರಡು ಕ್ಯಾರೆಕ್ಟರ್ ಇಷ್ಟ ಆಯ್ತು ಸರ್. ಎರಡು ಕ್ಯಾರೆಕ್ಟರ್ ಇಷ್ಟ ಆಯ್ತು ಸರ್, ಸೂಪರ್ ಆಗಿದೆ ಸರ್. ಫುಲ್ ಸೂಪರ್ ಸರ್, ಸೂಪರ್ ಡಿ ಬಾಸ್ ಸೂಪರ್ ಆಗೈತೆ. ಫಿಲಮು ಚೆನ್ನಾಗೈತೆ. ಎಲ್ಲ ನೋಡಿ ಹಳ್ಳಿಗಳಲ್ಲಿ ಸಹಕರಿಸಿ ಬೆಂಬಲದಿಂದ ಜೋರಾಗಿ ನೋಡಿ, ಅಭಿಮಾನಿಗಳು ಶಾಂತವಾಗಿ ಸಹಕರಿಸಿ. ರೆಸ್ಟಲ್ಲಿರೋದು ರೂಲ್ ಮಾಡೋಕ್ಕೇನೆ ರಿಟರ್ನ್ ಬಂದೇ ಬರ್ತಾರೆ. ಲವ್ ಯು ಡಿ ಬಾಸ್. ಬೊಂಬಾಡಾಗಿದೆ ಸಿನಿಮಾ, ಸಕ್ಕತ್ತಾಗಿದೆ ಸಿನಿಮಾ, ಚೆನ್ನಾಗಿದೆ ಸಿನಿಮಾ. ಎರಡೂ ಇಷ್ಟ ಆಯಿತು, ಸಕ್ಕತ್ತಾಗೈತೆ, ಸಕ್ಕತ್ತಾಗಿ ಇಷ್ಟ ಆಯಿತು. ಮತ್ತೆ ಇನ್ನೊಂದು ಸಲ ನೋಡ್ತೀನಿ. ಸೂಪರ್ ಇದೆ ಸರ್, ನೋಡ್ಕೊಂಬಂದಿರಿ. ಎರಡು ಚಲೋ ಇದೆ, ಒಳ್ಳೆ ರೆಸ್ಪಾನ್ಸ್ ಇದೆ, ಎಲ್ಲ ಇದೆ. ಓಕೆ, ಥ್ಯಾಂಕ್ ಯು ಸರ್. ಮೂವಿ ಗೆದ್ದೇ ಗೆಲ್ಲುತ್ತೆ, ತುಂಬ ಚೆನ್ನಾಗಿದೆ ಮೂವಿ. ಒಂದ್ಸಲ ಥಿಯೇಟ್ರಲ್ಲಿ ಬಂದು ನೋಡಿ, ಯಾರು ಏನು ಹೇಳಿದ್ರು ಕೇಳಬೇಡಿ. ತುಂಬ ಚೆನ್ನಾಗಿದೆ, ಸ್ಟೋರಿ ತುಂಬ ಚೆನ್ನಾಗಿದೆ ಸರ್. ಹೌದು ಸರ್, ಕಾಸು ಕೊಡು ಬೇಗ ಸರ್. ಡಬಲ್ ರೋಲು ಸರ್. ಸಿನಿಮಾ ಸೂಪರ್ ಆಗಿದೆ. ಎಲ್ಲರೂ ಪ್ಯಾನ್ ಇಂಡಿಯಾ ಅಂತಾರೆ. ಇದು ಅಚ್ಚ ಕನ್ನಡ ಪಕ್ಕಾ ಬ್ಲಾಕ್ ಬಸ್ಟರ್ ಮೂವಿ ಇದು. ಸರ್ ಏನು ಇಷ್ಟ, ಸಿನಿಮಾನೇ ಇಷ್ಟ ಆಯಿತು ಸರ್. ಹಾಂ ಹಾಂ ಸರ್, ಎರಡೂ ಇಷ್ಟ ಆಯಿತು ಸರ್. ನಮ್ಮ ಡಿ ಬಾಸ್ ಅಂದರೆ ಯಾವ ಕ್ಯಾರೆಕ್ಟರ್ ಮಾಡಿದ್ರು ಆ ಕ್ಯಾರೆಕ್ಟ್ರು ಅಪ್ಪ ಇಷ್ಟ ಆಯಿತು ನಮಗೆ ಸರ್. ಸಿನಿಮಾ ಅಂತೂ ಬ್ಲಾಕ್ ಬಸ್ಟರ್ ಸರ್, ಸೂಪರ್ ಆಗಿತ್ತು. ಕ್ರೇಜಿ ಸಿನಿಮಾ, ಬೆಂಕಿ ಸಕ್ಕತ್ತಾಗಿದೆ. ಜೈ ಡಿ ಬಾಸ್. ಮಸ್ತಿದೆ ಸರ್, ಬೆಂಕಿ. ನಮ್ಮ ಬಾಸ್ ಅಲ್ವಾ, ಯಾವತ್ತೂ ಬಿಟ್ಕೊಡಲ್ಲ ನಾವು. ಸಕ್ಕತ್ತಾಗಿದೆ ಸರ್. ಚೆನ್ನಾಗಿದ್ದಣ್ಣ. ಹಾಂ, ಒಳ್ಳೆ ಮೂವಿ ಮಾಡಿದ್ದಾರೆ, ಬಂದಿದ್ದಕ್ಕೂ ಸಾರ್ಥಕತೆ. ಹಾಂ, ಏನು ಎಲ್ಲ ಆ್ಯಕ್ಷನ್ ಸಖತ್ತಾಗಿ ಇಟ್ಟಿದ್ದಾರೆ, ಎಕ್ಸ್ಟ್ರಾಡಿನರಿ ಇದ್ದಾವೆ. ಎಲ್ಲ ಚೆನ್ನಾಗಿದೆ, ನೋಡ್ಬೋದು. ಮತ್ತೆ ಇನ್ನೊಮ್ಮೆ ನೋಡ್ಬೋದು, ಫ್ಯಾಮಿಲಿ ಸಮೇತ ಬಂದು ನೋಡಿ. ನಾನು ಆ್ಯಕ್ಚುಲಿ ಸುದೀಪ್ ಫ್ಯಾನು, ಡೆವಿಲ್ ಫಿಲ್ಮ್ ಇವರು ದರ್ಶನ್ ಫ್ಯಾನು, ನಾನು ನಮ್ಮ ಫ್ರೆಂಡು ಅಪ್ಪು ಫ್ಯಾನು. ಇಬ್ಬರು ಬಂದಿದ್ದೀವಿ, ಬಂದ್ಬಿಟ್ಟು ಫಿಲ್ಮ್ ನೋಡಿದ್ವಿ, ಚೆನ್ನಾಗಿದೆ, ನೋಡ್ಬೋದು. ಏನೋ ಬಂದ್ರಲ್ಲ, ಒಳ್ಳೆ ಕತೆ ಇದೆ, ಒಳ್ಳೆ ಸ್ಟೋರಿ ಇದೆ, ಸೂಪರ್ ಆಗಿದೆ ಸರ್. ಮೂವಿ ಮಾತ್ರ ಸಖತ್ತಾಗಿದೆ, ನೋಡ್ಬೋದು. ಅಲ್ಟಿಮೇಟ್ ಇದೆ. ದರ್ಶನ್ ಲುಕ್ ಮಾತ್ರ ಹೆವಿ ಇದೆ. ಇದರಲ್ಲಿ ಮಾತ್ರ ಹೆವಿ ಸ್ಮಾರ್ಟ್ ಆಗಿದ್ದಾರೆ, ಹೆವಿ ಸ್ಟೈಲಿಶು, ಚೆನ್ನಾಗಿದ್ದಾರೆ, ಸೂಪರ್ ಆಗಿದೆ ಮೂವಿ ಮಾತ್ರ. ಆರಾಮಾಗಿ ನೋಡ್ಬೋದು, ಫ್ಯಾಮಿಲಿ ಸಮೇತ ಬಂದ್ಬಿಟ್ಟು ಆರಾಮಾಗಿ ನೋಡ್ಕೊಂಡೋಗಿ. ಮೂವಿ ಮಾತ್ರ ಅಲ್ಟಿ ಅಷ್ಟು, ಅಲ್ಲಿ ಬೇರೆ ನೋಡಿ. ಎರಡು ಕ್ಯಾರೆಕ್ಟರ್ ಸೂಪರ್ ಇದೆ. ಮೂವಿ ಬೆಳೆಸಿ ಉಳಿಸಿ ಅಷ್ಟೇ. ಬಾಸ್ ಮೂವಿ ಮಾತ್ರ ಬ್ಲಾಕ್ ಬಸ್ಟರ್ ಹಿಟ್ಟು. ಈ ಥರ ನಾವು ಯಾವತ್ತೂ ನೋಡಿರಲ್ಲ ನಮ್ಮ ಬಾಸ್ ಮೂವಿನ. ಸೂಪರ್, ತುಂಬ ಚೆನ್ನಾಗಿದೆ ಸರ್. ಎಲ್ಲ ಕನ್ನಡ ಅಭಿಮಾನಿಗಳು ಕೂಡ ಎಲ್ಲರೂ ಬಂದು ನೋಡಿ, ಒಳ್ಳೆ ಸಿನಿಮಾ ನೋಡ್ಬೇಕು ಸರ್. ನೋಡ್ತೀನಿ, ಖಂಡಿತವಾಗಿ ನೋಡ್ತೀನಿ. ನಮ್ಮ ಬಾಸ್ ಮೂವಿ ಸರ್, ನಾವು ಇನ್ನೂ ಸಲ ನೋಡ್ತೀವಿ, ಗೆಲ್ಲಿಸ್ತೀವಿ. ನಮ್ಮ ಬಾಸ್ ಆದಷ್ಟು ಬೇಗ ಹೊರಗಡೆ ಬರಲಿ. ಬಾಸ್ ಇವಾಗ ನಮ್ಮ ಮೂವಿ ಬಂದಿದ್ದೀವಿ, ಎಲ್ಲರೂ ಹೇಳ್ತಾರೆ ಸೂಪರ್ ಹಿಟ್ ಅಂತ ಹೇಳ್ತಾ ಇದ್ದಾರೆ. ಜಸ್ಟ್ ಇವಾಗ ಬಂದಿದ್ದೀವಿ. ಈ ಕ್ರೇಜ್ಗೆ ಅಪ್ಪ ಯಾರು? ಡಿ ಬಾಸು. ಅವ್ರ ಗತಿ ಯಾವತ್ತು ಕಮ್ಮಿ ಆಗೋದಿಲ್ಲ. ಇದೊಂದು ಓಪನ್ ಆಗಿ ಹೇಳ್ತೀನಿ, ಅದು ಓಪನ್ ಚಾಲೆಂಜು. ನಮ್ಮ ಬಾಸ್ ಅಂದರೆ ಬಾಸು, ಡಿ ಬಾಸು, ಡಿ ಬಾಸ್, ಡಿ ಬಾಸ್.
ನೋಡಿಲ್ಲ, ಇವತ್ತು ಜಸ್ಟ್ ಇವಾಗ ಬಂದೆ. ಆ್ಯಕ್ಚುಲಿ ಹೇಳ್ಬೇಕು ಬರಬೇಕಾಗಿತ್ತು, ನನ್ನ ಡ್ಯೂಟಿ ಮುಗಿಸ್ಕೊಂಡು ಬಂದಿದ್ದೀನಿ. ಈ ಶೋ ನೋಡ್ಕೊಂಡು ನೆಕ್ಸ್ಟ್ ಶೋಗೂ ಬರ್ತೀನಿ. ನಾವು ಯಾರನ್ನು ತೋರ್ತೀವಿ. ಡಿ ಬಾಸ್ ಯಾವುದು ಕಮ್ಮಿ ಆಗೋಕ್ಕೆ ಚಾನ್ಸೇ ಇಲ್ಲ. ಅವ್ರ ಅಪ್ಪನೇ ಮಗನೇ ತೊಡೆ ತೊಟ್ಟು ಹೇಳ್ತೀನಿ. ತಾಕತ್ತಂದಿದ್ದೆ ನಮ್ಮ ಬಾಸಿ ಈ ಕ್ರೇಜ್ನ ಹುಟ್ಟಾಕೋದು ಯಾವ ಹೇಳೋಣ, ಡಿ ಬಾಸ್ ಒಬ್ಬನೇ ಹುಟ್ಟಾಕೋದು. ನೋಡೇ ಬಿಡೋಣ ಡಿ ಬಾಸ್ಗೆ. ಯಾರೇ ಬರಲಿ ಏನೇ ಆಗಲಿ ಡೆವಿಲ್ ಗೆದ್ದೇ ಗೆಲ್ಲುತ್ತೆ. 100 ಡೇಸ್ ಪಕ್ಕ ಡಿ ಬಾಸ್ಗೆ. ನೋಡಾಯ್ತು, ಸೂಪರ್ ಆಗಿದೆ. ಯಾರು ಮೀಟ್ ಮಾಡೋಕ್ಕಾಗಲ್ಲ, ನಮ್ಮ ಬಾಸ್ ಬುಕ್ ಯಾರು ಮೀಟ್ ಮಾಡೋಕ್ಕಾಗಲ್ಲ. ಜೈ ಡಿ ಬಾಸ್. देखिए, हमें दर्शन के पार्टी वाले हैं, हमें बेंगलुरु में रहने वाले, वाल्मीकि नगर मैसूर रोड। इनके अब्बा तो बहुत तोगु दीपा श्रीनिवास बहुत अच्छे थे, बहुत अच्छे। उनके बेटे भी बहुत अच्छे। दर्शन चैलेंजिंग स्टार, पूरा अखंड का उत्तर कर्नाटक का, दक्षिण कर्नाटक का, गुलबर्गा, रायचूर, बीजापुर, उधर पूरा चैलेंजिंग। कौन? दर्शन। उनका नाम बोले तो, उनके फिल्म बोले तो बहुत पसंद मंजे। उनके बाबा के फिल्म भी बहुत देखियो। मेरा नाम अशरफ। बहुत अच्छे पिक्चर। चैलेंजिंग हीरो बोले तो नंबर 1 कर्नाटक, उत्तर दक्षिण कर्नाटक। डी बॉस, डी बॉस। कन्नड़ नहीं, कन्नड़। अरे पिक्चर बहुत देख, दर्शन के कितने पिक्चर देखी हूँ मैं, बहुत पिक्चर देखी हूँ। उनके हीरो के कितने पिक्चर देखी हूँ मैं, बहुत पिक्चर देखी हूँ। बहुत। अयो पहले पूरे हिट फिल्म उनके, दर्शन हीरो के पूरे हिट फिल्म, सुपर हिट फिल्म। एक्टिंग बोले तो एक्टिंग उनकी से की एक्टिंग अब कौन भी नहीं, डी बॉस के से की। चैलेंजिंग दर्शन हीरो का तो नंबर 1 पूरे कर्नाटक में नाम 1। ಇವತ್ತು ಮೂವಿ ನೋಡೋಕೆ ಬಂದಿದ್ದೇವೆ. ಈ ಡೆವಿಲ್ ಎಷ್ಟು ಮಟ್ಟಿಗೆ ಹಿಟ್ಟಾಗುತ್ತೆ ಅಂದರೆ 100% ಪಕ್ಕ. ಅವ್ರು ಎಲ್ಲೇ ಇದ್ದರೂ ನಾವು ಅವ್ರನ್ನ ಬೆಳೆಸ್ಬೇಕು, ಕಷ್ಟದಲ್ಲಾದರೂ ಬೆಳೆಸ್ಬೇಕು. ಜೈ ಡಿ ಬಾಸ್ ಅನ್ನೋದಕ್ಕೂ ಅವರೊಂದು ನಾವು ಇವತ್ತು ಇಲ್ಲಿ ಬರಬೇಕಂದ್ರೆ ನಾವು ಡಿ ಬಾಸ್ ಅಭಿಮಾನಿ ಎಲ್ಲ ಬಿಟ್ಟು ಇಲ್ಲಿವರೆಗೂ ಬಂದಿದ್ದೇವೆ. ಅವ್ರ ಮೂವಿಯಲ್ಲಿ ಒಂದು ಡೈಲಾಗ್ ಹೇಳಿದ್ದಾರೆ ಗೊತ್ತಾ, ಬರ್ತಾ ಇದ್ದೀನಿ ಚಿನ್ನ ತಾಳ್ಮೆ ಆಗಿರು. ಅವರು ಡೆವಿಲ್ ಮೂವಿ ನೋಡೋಕೆ ಬಂದಿದ್ದೇವೆ. 100% ಇಷ್ಟ ಆಗುತ್ತೆ. ಸತದಿನ ಆರಿಸ್ಬೇಕಂತ ನಾವು ಯಾವತ್ತೂ ಕೇಳ್ಕೊಂತೀವಿ. ಜೈ ಡಿ ಬಾಸ್. ನೋಡಿದ್ವಿ ಸರ್, ತುಂಬ ಚೆನ್ನಾಗಿದೆ ಸರ್. ಅದರೊಳಗೆ ನನಗೆ ಡೆವಿಲ್ ಕೃಷ್ಣ, ಅದರೊಳಗೆ ಒಂದು ಡೆವಿಲ್ ಅನ್ನೋದೆಲ್ಲ ಬ್ಯಾಡ್ ಕ್ಯಾರೆಕ್ಟರ್ ಆಗಿದ್ರು ನಂಬರ್ 1 ಇದೆ. ಈ ಜನ್ರೇಷನ್ ಪರಿಶ್ರಮ ಸೂಪರ್ ಆಗಿದೆ, ಚೆನ್ನಾಗಿದೆ ಸರ್. ಅದ್ರ ಬಗ್ಗೆ ಹೇಳ್ಬೇಕಂದ್ರೆ ಡೆವಿಲ್ ಕೃಷ್ಣ ಅನ್ನೋದು ಅನಾಹುತ. ಲಾಸ್ಟಲ್ಲಿ ಕ್ಲೈಮ್ಯಾಕ್ಸಲ್ಲಿ ಗೊತ್ತಾಗುತ್ತಲ್ಲ, ಏನು ಗೊತ್ತಾಗಲ್ಲ. ಸೂಪರ್ ಆಗಿಟ್ಟು ಇದೆ ಸರ್ ಆ ಫಿಲಮಲ್ಲಿ. ಸರ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಡೆವಿಲ್, ಅದ್ರ ತಕ್ಕಂಗೆ ಕೃಷ್ಣ ಮೇನ್ ಡೆವಿಲ್ ಸರ್. ಡೆವಿಲ್ ಕ್ಯಾರೆಕ್ಟರ್ ತುಂಬ ಇಷ್ಟ ಆಯ್ತು ನನಗೆ, ತುಂಬ ಇಷ್ಟ ಸರ್. ಚೆನ್ನಾಗಿ ನೋಡ್ಬೋದು ಸರ್ ಎಲ್ಲರೂ. ನಮ್ಮ ಬಾಸು ಯಾರು? ನಮ್ಮ ಬಾಸು ಯಾರು? ನಮ್ಮ ಬಾಸು ಯಾರು? ಜೈ ಡಿ ಬಾಸ್. ಆದಷ್ಟು ಬೇಗ ದೇವ್ರ ದಯೆಯಿಂದ ಒಳ್ಳೆ ಆಚೆ ಬರಲಿ ಸರ್, ಅದೊಂದು ಸಂತೋಷ ಪಡ್ತೀವಿ. ಈಗ ಹೋಗ್ತಾ ಇದ್ದೀವಿ ಈಗ ಹೋಗ್ತಾ ಇದ್ದೀವಿ. ಎಂತೆಂಥವ್ರು ಮಾಡಿದ್ರು, ಏನೇನೋ ಆದರೂ ದೇವ್ರ ದಯೆಯಿಂದ ಆಚೆ ಬಂದರೆ ಒಳ್ಳೇದು ಸರ್, ತುಂಬ ಒಳ್ಳೇದು. ಆಯ್ತು ಸರ್, ಓಕೆ ಸರ್, ಆಯ್ತು ಸರ್. ಸೂಪರ್ ಸಿನಿಮಾ, ಸೂಪರ್ ನಂಬರ್ 1 ಸಿನಿಮಾ. ಯಾರು ಮಾಡೋಕ್ಕಾಗಲ್ಲ, ನಂಬರ್ 1 ಸಿನಿಮಾ ಇದು. ಕನ್ನಡ ಸಿನಿಮಾ, ಕರ್ನಾಟಕ ಸಿನಿಮಾ, ದರ್ಶನ್ ಸರ್ದು ಭಾಳ ಚೆನ್ನಾಗಿ ಮೂಡಿ ಬಂದಿದೆ ಫಿಲಮು. ಇದು 3ನೇ ಶೋ ಹೋಗ್ತಿದ್ದೀವಿ. ಕನ್ನಡಿಗರು ಕನ್ನಡ ಬೆಳೆಸ್ಬೇಕು, ಕನ್ನಡ ಉಳಿಸ್ಬೇಕು. ಇದು ನಮ್ಮ ಕನ್ನಡಿಗರ ಸೊತ್ತು. ಇದು ಕನ್ನಡ ಇಂಡಸ್ಟ್ರಿ ನಮ್ಮದು, ಬೆಂಗಳೂರದು. ಕನ್ನಡ ನಾವು ಕರ್ನಾಟಕ ನಮ್ದಾದ್ಮೇಲೆ ಯಾವ ಊರು ಯಾವ ಭಾಷೆ ಅಲ್ಲ, ಕನ್ನಡ ನಮ್ದು. ಆಕ್ಟಿಂಗ್ ಅಲ್ಲ, ಕನ್ನಡ ಸಿನಿಮಾ ಫಿಲಮೇ ಇಷ್ಟ. ಪಾಪ ಪುಣ್ಯ ಪುಸ್ತಕದ ಮೇಲೆ ಡಿ ಬಾಸ್ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ
ಯಾವ ಕ್ಯಾರೆಕ್ಟರ್ ಬೇಕಾಗಿಲ್ಲ, ಕನ್ನಡನೇ ನಮ್ಮ ಕರ್ನಾಟಕ ಬಗ್ಗೆ ನಮ್ಮ ಭಾಗ್ಯ ಇದು ಮಾಡೋದೇನೆಂದರೆ ನಮ್ಗೆ ಇಷ್ಟ. ನಮ್ಮ ಅಭಿಮಾನಿಲಿದ್ದ ನಾವು ರಾಯಚೂರ್ಲಿದ್ದ ಬಂದಿದ್ದೀವಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.